ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಆಕ್ಚುಲಿ ಇದೊಂದು ಸ್ಪೋರ್ಟ್ಸ್ ವ್ಲಾಗ್. ಗೆಸ್ ವಾಟ್? ಎಸ್, ಇವತ್ತು ನಾನು ನನ್ನೂರಿಗೆ ಬಂದಿದ್ದೀನಿ. ನನ್ನೂರು ಶನಿವಾರ ಸಂತೆ ಹತ್ರ ಇರೋ ಮಂಜೂರು ಎನ್ನೋ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ದೊಡ್ಡ ಸ್ಪೋರ್ಟ್ಸ್ ನಡೀತಾ ಇದೆ. ಆಕ್ಚುಲಿ ತುಂಬಾ ಊರುಗಳಿಂದ ಸ್ಪೋರ್ಟ್ಸ್ ನ ಕಾಂಪೀಟ್ ಮಾಡೋದಕ್ಕೆ ಗುಡ್ ಕಾಂಪಿಟೇಟರ್ಸ್ ಗಳು ಬಂದಿದ್ದಾರೆ. ಇದಕ್ಕೆ ಕ್ಯಾಶ್ ಪ್ರೈಸ್ ಕೂಡ ಇದೆ. ಸೊ ಹೇಗೆಲ್ಲ ಆಗುತ್ತೆ ಅಂತ ಈ ಸ್ಪೋರ್ಟ್ಸ್ ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನಾನೊಬ್ಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಅದೇ ಯಾರು ಅಂತ ಅಂದ್ರೆ ಅದರಲ್ಲಿ ನಾನು ಇವಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ವಿ ಆರ್ 3 ಸಿಬ್ಲಿಂಗ್ಸ್. ಇವಳ ಹೆಸರು ಚತುರ್ಥಿ, ಇನ್ನೊಬ್ಳು ಜಾನ್ವಿ ಅಂತ ಇದ್ದಾಳೆ. ಅವಳನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಾಧ್ಯವಾದ್ರೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ನೋಡ್ಕೊಂಡ್ ಬರೋಣ. ಥ್ರೋಬಾಲ್ ಟೀಮ್ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಿಮ್ ಹೆಸರೇನು? ಯಾವ ಊರಿಂದ ಬಂದಿದ್ದೀರಾ? ಹೆಸರು ಅಭಿಜ್ಞಾ, ಕುಂದಾಪುರದಿಂದ ಬಂದಿದ್ದೇನೆ. ಕುಂದಾಪುರ ಹೇಳಿ. ಹೆಸರು ಅಭಿಜ್ಞಾ, ಕುಂದಾಪುರದಿಂದ ಬಂದಿದ್ದೇನೆ. ಯಾವ್ದೆಲ್ಲ ಗೇಮ್ಸ್ ಆಡಿದೀರಾ? ಥ್ರೋಬಾಲ್, ಶಾರ್ಟ್ ಬುಟ್ ಎಲ್ಲ ಆಡಿದ್ದೇನೆ. ಥ್ರೋಬಾಲ್ ಜಾಸ್ತಿ ಆಡಿದ್ದು. ಹೌದಾ? ಇನ್ನಿಂಗ್ಸ್ ತುಂಬಾ ಟೈಮ್ ಆಗಿದೆ. ವಿನ್ನರ್ಸ್ ಆಗಿದೆ. My name is Jayashree. I'm from Mangalore. Handball, throwball and netball. I'm played. ನನ್ನ ಹೆಸರು ಪ್ರತೀಕ್ಷಾ ಅಂತ. ನಾನು ಮ್ಯಾಂಗ್ಳೂರಿಂದ ಬಂದಿದ್ದು. ನಾವು ಥ್ರೋಬಾಲ್ ಜಾಸ್ತಿ ಆಡ್ತೀವಿ, ಮತ್ತೆ ಹ್ಯಾಂಡ್ಬಾಲ್, ನೆಟ್ಬಾಲ್ ಪ್ಲೇಯರ್ಸ್. ನನ್ನ ಹೆಸರು ಧನುಷಾ ಅಂತ, ಮಂಗಳೂರಿಂದ ಬಂದದ್ದು. ಥ್ರೋಬಾಲ್ ಮಾತ್ರ. ಥ್ರೋಬಾಲ್ ಫಸ್ಟ್ ಟೈಮ್ ಥ್ರೋಬಾಲ್ ಆಡ್ತಾ ಇರೋದಾ? ಇಲ್ಲ. ಪ್ಲೇಯರ್. ನನ್ನ ಹೆಸರು ಚೈತನ್ಯ ಅಂತ, ನಾನು ಮಂಗಳೂರಿಂದ. ನಾನು ಅಥ್ಲೆಟಿಕ್ಸ್ ಮತ್ತೆ ಥ್ರೋಬಾಲ್ ಜಾಸ್ತಿ ಆಡಿರೋದು. ವಿನ್ನಿಂಗ್ಸ್ ಆಗಿದ್ದೀರಾ? ನಾನು ಅಥ್ಲೆಟಿಕ್ಸ್ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದ್ದೇನೆ. ಓ. ಥ್ರೋಬಾಲ್ ಕೂಡ ಸ್ಟೇಟ್ ಮೆಡಲಿಸ್ಟ್. ಹಂಗಾದ್ರೆ ತುಂಬಾ ಈ ಸಲ ಥ್ರೋಬಾಲ್ ಆಡಿದ್ದೇವೆ. ಎಲ್ಲರಿಗೂ ಇವ್ರು ಚೆನ್ನಾಗ್ ತೋರಿಸ್ತಾರೆ ಅನ್ಸುತ್ತೆ ಆಟನ. ಮಂಗಳೂರಿಂದ ಬಂದಿದ್ದೇನೆ. ಮಂಗಳೂರಿಂದ ಯಾವ್ದೆಲ್ಲ ಆಟ ಆಡಿದೀರಾ? ಥ್ರೋಬಾಲ್. ಥ್ರೋಬಾಲ್ ಆಟ ಆಡಿರೋದಾ ನೀವು? ಹೌದು. ಓಕೆ. ನನ್ನ ಹೆಸರು ಪ್ರತೀಕ್ಷಾ, ಮಂಗಳೂರಿಂದ ಬಂದಿದ್ದೇನೆ. ಥ್ರೋಬಾಲ್ ಆಡ್ತೇನೆ. ಥ್ರೋಬಾಲ್. ನನ್ನ ಹೆಸರು ಕೀರ್ತಿಲತಾ, ನಾನು ಪುತ್ತೂರಿಂದ ಬಂದಿದ್ದು. ನಾನು ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದೇನೆ, ಆಮೇಲೆ ನ್ಯಾಷನಲ್ಸ್ 3 times ರೆಪ್ರೆಸೆಂಟ್ ಮಾಡಿದ್ದೇನೆ. ಓಕೆ, ವೆರಿ ಗುಡ್, ವೆರಿ ನೈಸ್. ಎಷ್ಟು ಆಟ ಎಲ್ಲ ಆಡಿ ಇವ್ರು ಇಲ್ಲಿ ಬಂದಿದ್ದಾರೆ, ಮತ್ತೆ ಎಷ್ಟು ದೂರದಿಂದ ಬಂದಿದ್ದಾರೆ ನಮ್ ಜೊತೆ ಈ ನಮ್ಮೂರಲ್ಲಿ ಆಟ ಆಡೋದಕ್ಕೆ. ತುಂಬಾ ಖುಷಿ ಆಗುತ್ತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಆಟನ ನೀವು ಸ್ಟಾರ್ಟ್ ಮಾಡಿ. ಓಕೆನಾ? Hi, my name is Tanushree. We are coming from Belgodu. ನೀವು ಯಾವೆಲ್ಲ ಆಟ ಆಡಿದ್ರಾ ಮುಂಚೆ? Throwball, hurdles, javelin. ಸೋನು, ಮೈ ನೇಮ್ ಹರ್ಡಲ್ಸ್ ಅಂಡ್ ಥ್ರೋಬಾಲ್, ವಾಲಿಬಾಲ್. ಸೌಜನ್ಯ, ಬಾಳುಪೇಟೆಯಿಂದ. ಥ್ರೋಬಾಲ್, ಕೇರಂ, ಸೆಟಲ್. ಮಮತಾ ಎನ್ಸಿ, ಬಾಳುಪೇಟೆಯಿಂದ ಬಂದಿರೋದು. ಥ್ರೋಬಾಲ್, ಕಬಡ್ಡಿ, ವಾಲಿಬಾಲ್, ಜಾವ್ಲಿನ್, ಶಾರ್ಟ್ ಪುಟ್. ವಾವ್, ಸೂಪರ್. ಯಾವ್ದೆಲ್ಲ ವಿನ್ ಆಗಿದ್ರಾ? ವಾಲಿಬಾಲ್ ಸ್ಕೂಲ್ ಟೀಚರ್. ಓಕೆ. ಯಾವ ಸ್ಕೂಲ್? ಎಲ್ಲಿ? ಗವರ್ಮೆಂಟ್ ಸ್ಕೂಲ್ ಮಲ್ಸವರ, ಅರಳ್ಳಿ, ಬೇಲೂರು ತಾಲೂಕು. ಹೌದಾ? ವಾಲಿಬಾಲ್ ಮತ್ತೆ ಥ್ರೋಬಾಲ್, ಶಾರ್ಟ್ ಪುಟ್, ಈ ತರ ಟೀಚರ್ಸ್ ಸ್ಪೋರ್ಟ್ಸ್ ಇಟ್ಟಾಗಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು ಬೇಲೂರಲ್ಲಿ ಆಗಿರ್ಬೋದು, ಚಿಕ್ಕಮಂಗ್ಳೂರ್ ಆಗಿರ್ಬೋದು, ಮತ್ತೆ ಹಾಸನಲ್ಲೂ ಕೂಡ ನಾವು ಆಡಿದೀವಿ. ನೀವ್ ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಪೂಜಾ ಅಂತ. ನಾವು ಬಾಳುಪೇಟೆಯಿಂದಲೇ ಬಂದಿರೋದು. ಥ್ರೋಬಾಲ್ ಅದೊಂದು ಏಮ್ ಇತ್ತು, ಥ್ರೋಬಾಲ್ ಆಡ್ಬೇಕು ಅನ್ನೋದೆಲ್ಲ. ಈಗ ಅದೊಂದು ಚಾನ್ಸ್ ಸಿಕ್ಕಿದೆ, ಅದನ್ನ ಯೂಸ್ ಮಾಡ್ಕೊಂಡು ಫಸ್ಟ್ ಆಟನಾ ನಿಮ್ದು? ಎಕ್ಸ್ಪೀರಿಯನ್ಸ್. ಹೌದು. ಹೌದಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನಿಮ್ದು? ಜಾನು ಅಂತ. ಜಾನು, ನನ್ನ ತಂಗಿ ಹೆಸರು ಜಾನು. ಥ್ರೋಬಾಲ್. ಥ್ರೋಬಾಲ್ ಫಸ್ಟ್ ಆಟ? ಫಸ್ಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹಾಯ್, ನನ್ನ ಹೆಸರು ಗೌರಿ ಅಂತ ಹೇಳಿ. ನಾನು ಶಾರ್ಟ್ ಪುಟ್ ಮತ್ತೆ ಜಾವ್ಲಿನ್ ಸ್ಟೇಟ್ ಲೆವೆಲ್ ಆಡ್ತೀನಿ. ವಾವ್, ಸೂಪರ್. ಥ್ರೋಬಾಲ್ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಆಡ್ತಾ ಇದ್ದೆ. ಓಕೆ, ಆಲ್ ದ ಬೆಸ್ಟ್. ಕಂಗ್ರಾಟ್ಸ್ ಎಲ್ಲರಿಗೂ. ಕಂಗ್ರಾಟ್ಸ್. ಎಲ್ಲರಿಗೂ ಕಂಗ್ರಾಟ್ಸ್. ಎಲ್ಲರೂ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಆಲ್ ದ ಬೆಸ್ಟ್. ಯಾವ ಊರಿಂದ ಬಂದಿದ್ದೀರಾ? ಶನಿವಾರ ಸಂತೆಯಿಂದ, ಅಪೂರ್ವ ಅಂತ ಹೇಳಿ. ನಾವ್ ಹಿಂಗೆ ಲೋಕಲ್ ಮ್ಯಾಚ್ ಆಡೋದು. ಯಾವ್ದು ಟೀಮು, ಇದೇ ಟೀಮು ಅಂದ್ರೆ ಇನ್ನೊಂದ್ 4-5 ಜನ ಇದ್ದಾರೆ. ಇವತ್ತು ಮಂಜೂರಲ್ಲಿ ಇದೆ ಅಂತ ಹೇಳಿದ್ರೆ, ಹಾಗಾಗಿ ಟೀಮ್ ಕರ್ಕೊಬಿಟ್ಟು ಬಂದ್ವಿ. ಬೇರೆ ಕಡೆ ಎಲ್ಲಾದ್ರೂ ಆಟ ಆಡಿದ್ರಾ? ಬೇರೆ ಕಡೆ ಆಡಿದ್ವಿ. ಇದು ಬಾಗೇರಿ, ಗುಡ್ಗಳೆ ಜಾತ್ರೆ ಅಲ್ಲೆಲ್ಲ ಕಳೆದ ವರ್ಷ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಈ ಸರಿ ಇಲ್ಲಿ ಮಂಜೂರಲ್ಲಿ ಕರೆದಿದ್ರು, ಹಾಗಾಗಿ ಟೀಮಿಗೆ. ಓಕೆ, ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾವು ಶನಿವಾರ ಸಂತೆಯಿಂದ ಲೋಕಲ್ ಎಲ್ ಮ್ಯಾಚ್ ಆದ್ರೂ ಆಡ್ತಾ ಇರ್ತೀವಿ. ಸೊ ನಮಗೆ ಥ್ರೋಬಾಲ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಹೋದ್ ಕಡೆ ಎಲ್ಲ ವಿನ್ ಆಗಿದೀವಿ. ನೋಡೋಣ ಇವತ್ತು ಏನಾಗುತ್ತೆ ಅಂತ ಹೇಳಿ. ಓಕೆ, ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಎಲ್ಲಿ ವರ್ಕ್ ಮಾಡ್ತಾ ಇರೋದು? ನಾನು ಕಾವೇರಿ ಶನಿವಾರ ಸಂತೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಅಲ್ಲೇ ಓದಿದ್ದು, ಹಾಗಾಗಿ ಮತ್ತೆ ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಹೇಳಿ, ನಿಮ್ಮ ಹೆಸರು ಹೇಳಿ, ಯಾವ ಊರಿಂದ ಬಂದ್ರಿ? ನಾವು ಶನಿವಾರ ಸಂತೆಯಿಂದ. ಇದು ಫಸ್ಟ್ ಮ್ಯಾಚಾ? ಫಸ್ಟ್ ಮ್ಯಾಚ್. ಫಸ್ಟ್ ಮ್ಯಾಚಾ? ಸ್ಕೂಲು ಕಾಲೇಜಲ್ಲೆಲ್ಲ ಆಡ್ತಿದ್ವಿ.
ಇವಾಗ ಆಡ್ತಿಲ್ಲ, ಇದೇ ಫಸ್ಟ್ ಮ್ಯಾಚ್. ಆಲ್ ದ ಬೆಸ್ಟ್. ಫಸ್ಟ್ ಮ್ಯಾಚ್ ಅವರೇ ಬೇಗ ವಿನ್ ಆಗ್ಬೇಕು. ನಿಮ್ಮ ಹೆಸರು, ಯಾವ ಊರಿಂದ ಬಂದಿದ್ದೀರಾ? ನನ್ನ ಹೆಸರು ಕೀರ್ತಿ ಅಂತ, ಕುಶಾಲ್ ನಗರಿಂದ ಬಂದಿರೋದು. ಆಲ್ಮೋಸ್ಟ್ ನಾವೆಲ್ಲ ಒಂದೇ ಟೀಮಲ್ಲಿ ಆಡ್ತಾ ಇರ್ತೀವಿ. ಈಗ ರೀಸೆಂಟ್ ಆಗಿ ಒಂದು ಮ್ಯಾಚ್ ವಿನ್ ಆದ್ವಿ ಫಸ್ಟ್. ನೋಡೋಣ ಈ ಮ್ಯಾಚ್ ಹೇಗಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಮ ಹೆಸರು? ನನ್ನ ಹೆಸರು ಫಲಿತಾ. ಹಾ. ಇಲ್ಲೇ ಕಳಲೆಯಿಂದ ಬಂದಿದ್ವಿ. ಆಡ್ತಾ ಇದೀವಿ, ಹಿಂಗೆ ಎಲ್ಲ ಕಡೆನೂ ಹೋಗ್ತಾ ಇದೀವಿ, ಆಡ್ತಾ ಇದೀವಿ, ವಿನ್ ಆಗ್ತಾ ಇದೀವಿ. ಒಂದು ವರ್ಷ ಆಯ್ತು, ಇನ್ನು ಬಾಲ್ ಹಿಡಿದಿಲ್ಲ, ಇವತ್ತು ಹಿಡಿಬೇಕು. ಆಡಿ ಆಡಿ. ಆಲ್ ದ ಬೆಸ್ಟ್. ನಿಮ್ಮ ಹೆಸರು? ನನ್ನ ಹೆಸರು ಸಾನಿಕಾ ಅಂತ, ಕಳಲೆ ಊರು ನಂದು. ಆಡ್ತಾ ಇರ್ತೀವಿ ಎಲ್ಲ ಕಡೆನೂ, ಅಮ್ಮ ಮಗಳು ಇವರಿಬ್ರು. ನೈಸ್ ಟು ಮೀಟ್. ನೋಡ್ಬೇಕು ಹೆಂಗಾಗುತ್ತೆ ಮ್ಯಾಚ್ ಎಲ್ಲ, ಟೀಮ್ ಕಡೆ ನೋಡ್ಬೇಕು ಹೆಂಗೆ. ವಿನ್ ಆಗಿ ನನ್ನ ಕಡೆಯಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್. ಕಾವ್ಯ ಕಳಲೆಯಿಂದ ಬಂದಿರೋದು. ಆಡಿದೀನಿ ಸಾಧಾರಣ ಎಲ್ಲ ಕಡೆನು. ನೋಡೋಣ ಈ ಟೀಮ್ ಈಗ ಹೇಗಾಗುತ್ತೆ ಅಂತ. ಈ ಟೀಮ್ ಅಲ್ಲಿ ಇವತ್ತಿಗೆ ನಾ ಎಲ್ಲ ಫ್ಯಾಮಿಲಿ ಅವರು ಬಂದ್ಬಿಟ್ಟಿದ್ದಾರೆ. ಇವ್ರು ವಿನ್ ಆಗ್ಲೇಬೇಕೀಗ. ನಿಮ್ಮ ಹೆಸರೇನು? ಹೇಮ ಅಂತ. ನಾ ಬೆಸೂರಿಂದ ಬಂದಿದ್ದೀನಿ. ಎಲ್ಲ ಕಡೆ ಹೋಗ್ತೀವಿ, ಚೆನ್ನಾಗಿ ಆಟ ಆಡ್ತೀವಿ. ಚೆನ್ನಾಗಿ ಸೆನರ್ಸ್ ಅಂತ ಒಂದು ಆಟ ಆಡಿದೀವಿ, ಅಲ್ಲೂ ಗೆದ್ದಿದೀವಿ. ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ, ಇವತ್ತು ನೋಡ್ಬೇಕು. ಆಲ್ ದ ಬೆಸ್ಟ್. ವಿನ್ ಆಗಿ ಆಗ್ತೀರಾ? ಇನ್ನೊಂದು ಟೀಮ್ ನ ಪರಿಚಯ ಮಾಡ್ಕೊಡ್ತಾ ಇದೀನಿ ನಿಮ್ಗೆ. ಬನ್ನಿ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಹೆಸರೇನು, ಮತ್ತೆ ಏನೆಲ್ಲ ವಿನ್ ಆಗಿದ್ದಾರೆ ಅಂತ ನೋಡೋಣ. ಬನ್ನಿ. ಹಾಯ್. ಯಾವ ಊರಿಂದ ಬಂದಿದ್ದೀರಾ? ಏನ್ ಹೆಸರು? ನಾವು ಬೆಂಗಳೂರಿಂದ ಬಂದಿದೀವಿ. ನಾವು ಮಲ್ನಾಡ್ ಅವರು. ನನ್ನ ಹೆಸರು ಜ್ಯೋತಿ ಅಂತ. ಥ್ರೋಬಾಲ್ ರೆಗ್ಯುಲರ್ ಆಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಆಡ್ ಬಂದಿದೀವಿ. ಥ್ಯಾಂಕ್ ಯು. ಚೆನ್ನಾಗಿ. ನಿಮ್ಮ ಹೆಸರು? ಜಯಂತಿ, ಬ್ಯಾಂಗ್ಳೂರ್. ಇದೇ ಫಸ್ಟ್ ಆಟ ಆಡ್ತಾ ಇರೋದಾ? ಇಲ್ಲ, ನಾವು ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ ಬಂದಿದ್ದೀವಿ ದುಬೈ. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಓಕೆ, ಕಂಗ್ರಾಟ್ಸ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಯಾವ ಹೆಸರು ರಮ್ಯಾ ಅಂತ. ನಾವು ಇಲ್ಲೇ ಲೋಕಲ್ ಅವರು, ಬಟ್ ಬೆಂಗಳೂರಲ್ಲಿ ಮಲ್ನಾಡ್ ಗೆಳೆಯರ ಸಂಘ ಅಂತ ಒಂದು ಸಂಘ ಕಟ್ಟಿ ಚೆನ್ನಾಗಿ ಆಡ್ತಾ ಇದೀವಿ. ಬಟ್ ನೋಡೋಣ, ಎಲ್ಲೂ ಹೋಪ್ಸ್ ಇದೆ, ಗೆಲ್ತೀವಿ ಅಂತ ಚಾನ್ಸ್ ಸಿಕ್ಕಿದ್ರೆ. ನಿಮ್ಮ ಹೆಸರೇನು? ನನ್ನ ಹೆಸರು ಇಂದಿರಾ ಅಂತ. ನಾವು ಬೆಂಗಳೂರಲ್ಲಿ ಇರೋದು, ಆದ್ರೆ ಇಲ್ಲೇ ಲೋಕಲ್ ಅವರು. ಬಟ್ ತುಂಬಾ ವರ್ಷದಿಂದ ಆಡ್ತಾ ಇದೀವಿ, ತುಂಬಾ ಕಡೆಗೆ ವಿನ್ ಆಗಿದ್ದೀವಿ. ಇಲ್ಲೂ ಆಡ್ಬೇಕಂತ ಬಂದಿದೀವಿ, ನೀವೆಲ್ಲ ಸೇರಿ ವಿನ್ ಮಾಡಿಸಿ. ನಿಮ್ಮ ಹೆಸರು? ನನ್ನ ಹೆಸರು ರಮ್ಯಾ ಅಂತ. ಆಕ್ಚುಲಿ ನಮ್ ಟೀಮ್ ಇಂದ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಈಗ ಲಾಸ್ಟ್ ಮಂತ್ ಕೂಡ ಹೊನ್ನಾವರದಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದೀವಿ. ಸೊ ಅದಕ್ ಮುಂಚೆ ನಾವು ಸಾಗರದಲ್ಲಿ ಕೂಡ ಆಡಿದೀವಿ. ಸೊ ಈಗ ಔಟ್ಸೈಡ್ ಕೂಡ ಆಡ್ತೀವಿ, ಮತ್ತೆ ಬ್ಯಾಂಗ್ಳೂರ್ ಲೋಕಲ್ ಅಲ್ಲೂ ಆಡ್ತಾ ಇದೀವಿ. ಸೊ ಇದು ನಾವು 4th ಟೈಮ್ ಏನೋ ಇಲ್ಲಿ ಬರ್ತಾ ಇದೀವಿ. ಸೊ ನಮ್ ಟೀಮ್ ಎಲ್ಲ ಚೆನ್ನಾಗಿದೆ. ಸೊ ನೋಡೋಣ, ಲೆಟ್ಸ್ ಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನನ್ನ ಹೆಸರು ಮಧು ಅಂತ. ನನ್ನ ಟೀಮ್ ಹೆಸರು ಬೆಂಗಳೂರು ಬುಲ್ಸ್. ಬಟ್ ಇಲ್ಲಿ ಬಂದು ನಾವು ಮಲ್ನಾಡ್ ಆಡ್ತಾ ಇದೀವಿ. ಅಂದ್ರೆ ಮೂಲತಃ ಮಲ್ನಾಡ್ ಅವ್ರು ಆಗಿರೋದ್ರಿಂದ ವಾಪಸ್ ಬಂದು ಇಲ್ಲೇ ಆಡ್ತಾ ಇದೀವಿ ನಾವೀಗ. ಹಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ಆಶಾ ಅಂತ. ನಾನು ಥ್ರೋಬಾಲ್ ಪ್ಲೇಯರ್. ಆಕ್ಚುಲಿ ನಾನು ಫಿಸಿಕಲ್ ಎಜುಕೇಶನ್ ಟೀಚರು. ನಾನು ಥ್ರೋಬಾಲ್ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಮ್ಯಾಚು ಆಟ ಆಡಿ ಗೆದ್ದಿದ್ದೀವಿ. ಥ್ಯಾಂಕ್ ಯು. ಪಕ್ಕ ನೀವೇ ವಿನ್. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಲೋಲಕ್ಸಿ ಅಂತ ಹೇಳಿ ಕೂತಿಯಿಂದ ಬೆಂಗಳೂರು ಟೀಮ್ ಅಲ್ಲಿ ಆಡ್ತಾ ಇದ್ದೀನಿ. ಎಲ್ಲಿಂದ ಆಡ್ತಿದ್ರಿ? ಬೆಂಗಳೂರು ಟೀಮಿಗೆ ಆಡ್ತಾ ಇದ್ದೀನಿ. ಬೆಂಗಳೂರು ಟೀಮ್. ಆಲ್ ದ ಬೆಸ್ಟ್. ನಿಮ್ಮ ಹೆಸರೇನು? ಹರ್ಷಿತಾ ಅಂತ ಹೇಳ್ಬಿಟ್ಟು, ನಮ್ಮೂರ್ ಕಿರ್ಗಂದವರು. ಬ್ಯಾಂಗ್ಳೂರ್ ಟೀಮಿಗೆ ಥ್ರೋಬಾಲ್ ಆಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಏನ್ ಹೆಸರು ನಿಮ್ದು? ಡಾಫ್ನಿ, ಎಲ್ಲಿಂದ ಬಂದಿದ್ದೀರಾ? ಮಂಗಳೂರು. ಟೀಮ್ ಹೆಸರೇನು? ಬೆಳ್ತಂಗಡಿ. ಸಿಂಚನ. ಯಾವ ಊರು? ವಿರಾಜ್ಪೇಟೆ. ಎಲ್ಲಿಂದ? ಇಲ್ಲಿ ಕೊಡಬೇಳೆ. ಕೊಡಗಿನ. ಸಂಗೀತ ಉಡುಪಿಯಿಂದ. ಯಾವ್ದೆಲ್ಲ ಆಟ ಆಡಿದೀರಾ? ಥ್ರೋಬಾಲ್. ಪ್ರೀತಿ ಉಡುಪಿಯಿಂದ. ಫಸ್ಟ್ ಟೈಮ್ ಆಟ ಆಡ್ತಿರೋದಾ? ಇಲ್ಲ, ಯಾವ್ದೆಲ್ಲ? ಥ್ರೋಬಾಲ್. ನೀವು? ಪವಿತ್ರ. ನೈಸ್ ನೇಮ್. ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರ್. ಯಾವ ಆಟ ಆಡಿದೀರಾ? ಥ್ರೋಬಾಲ್. ಫಸ್ಟ್ ಟೈಮ್ ಆಟ ಆಡ್ತೀರಾ? ಇಲ್ಲ ಆಟ. ನೀವು? ನಿಶಾ. ಎಲ್ಲಿಂದ? ಮ್ಯಾಂಗ್ಳೂರ್. ಎಲ್ಲಿರೋದು? ಹಾಸ್ಟೆಲ್ ಅಲ್ಲಿ ಇರೋದಾ? ಇಲ್ಲ, ಡೇಸ್ ಕಾಲೇಜ್. ಸೂಪರ್. ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ವಿಲೋನ ಅಂತ, ಮಂಗಳೂರಿಂದ. ನಿಮ್ ಟೀಮ್ ನೇಮ್ ಏನು? ಟೀಮ್ ನೇಮ್ ಬೆಳ್ತಂಗಡಿ. ಇವಾಗ ಯಾವ್ದು ವಿನ್ ಆಗಿದ್ದೀರಾ ಮ್ಯಾಚ್? ಫಸ್ಟ್ ಮ್ಯಾಚ್ ಒಂದು ವಿನ್ ಆದ್ವಿ. ನೆಕ್ಸ್ಟ್ ಮ್ಯಾಚ್ ಒಂದು ಉಂಟು. ಪಕ್ಕ ಆಗ್ತೀರಾ? ಗೊತ್ತಿಲ್ಲ, ನೋಡು. ಆಗ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಆನ್ಸರ್ ಹೇಳ್ತೀವಿ. ಓಕೆ, ನಿಮ್ಮ ಹೆಸರು? ಸುರಕ್ಷಿತ್. ಇವರು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ. ಸುರಕ್ಷಿತ್ ಅವರು ಬೆಳ್ತಂಗಡಿಯಿಂದ ಬಂದಿರೋದು. ಒಂದ್ 2-3 ಸಲ ಕರ್ಕೊಂಡ್ ಬಂದಿದ್ದೀನಿ ಟೀಮ್. ಹಿಂಗೆ ನೀವೇನಾ ಕರ್ಕೊಂಡ್ ಬರೋದೆಲ್ಲ? ಯಾವಾಗ್ಲೂ 2 ಸತಿ ವಿನ್ ಆಗಿದೆ. 2 ಸತಿನೂ ವಿನ್. ವಿನ್ನರ್ಸ್ ಆಗಿದ್ವಿ. ಈ ಸತಿನೂ ವಿನ್ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತೀರಾ? ಖಂಡಿತ ಕರ್ಕೊಂಡು ಹೋಗ್ತೀವಿ. ಓಕೆ, ನಮ್ ಸ್ಪೋರ್ಟ್ಸ್ ಗೆ ಅಡ್ಗೆ ಮಾಡೋರು. ಸೊ ಕುಕಿಂಗ್ ಅಲ್ಲಿ ತುಂಬಾ ಟೇಸ್ಟಿಯಸ್ಟ್ ಆಗಿ ಮಾಡೋಂಥವ್ರು ಇವರು. ಎಲ್ಲಿಂದ ಬಂದಿದ್ದಾರೆ, ಇವ್ರ ಹೆಸರೇನು, ಮತ್ತೆ ಏನೆಲ್ಲ ಅಡ್ಗೆನ ಇವತ್ತು ಮಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ನಾವು ಸೋಮವಾರಪೇಟೆಯಿಂದ ಬಂದಿರೋದು.
ಇವತ್ತು ಇಲ್ಲಿ ಫೋರ್ಟ್ಸ್ಗೆ ಅಡಿಗೆ ಮಾಡಿದೀವಿ. ಹುಳ್ಳಿಕಾಳು ಪಲ್ಯ, ಹುಳ್ಳಿಕಾಳು ಸಾಂಬಾರು, ಅಕ್ಕಿ ಪಾಯಸ, ಡ್ರೈ ಜಾಮೂನು, ಸ್ವೀಟ್ ಕಾರ್ನ್ ಕೋಸಂಬರಿ, ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಈ ತರ ಅಡಿಗೆಗಳನ್ನ ಇವತ್ತು ಮಾಡಿದೀವಿ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಾವು 5 ವರ್ಷದಿಂದ ಅಡಿಗೆ ಮಾಡ್ತಾ ಇದೀವಿ. ಒಳ್ಳೆ ಕ್ಯಾಟ್ರಿಂಗ್ ಮದ್ವೆಗಳಿಗೆ ಮತ್ತೆ ಎಲ್ಲ ಶುಭ ಶುಭ ಕಾರ್ಯಗಳಿಗೆ ಎಲ್ಲ ಅಡಿಗೆ ಮಾಡ್ಕೊಡ್ಲಾಗುತ್ತೆ ನಾವು. ಥ್ಯಾಂಕ್ ಯು. ನೀವ್ ಎಲ್ಲಿಂದ ಬಂದಿದ್ರಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಸುನಿಲ್ ಅಂತ, ಮಸ್ಕೋಡ್. ಮಸ್ಕೋಡ? ಮಸ್ಕೋಡ್. ನಿಮ್ದು ಅಡ್ಗೆ ಎಲ್ಲ ತುಂಬಾ ಫೇಮಸ್. ನನ್ ಮದ್ವೆಗೂನು ಅಲ್ಲೇನೆ ಮಾಡ್ಸಿದ್ದು, ಮಸ್ಕೋಡ್ ಅವರಿಗೇನೆ ಹೇಳಿದ್ದು. ಹೌದು. ಸೊ ನಿಮ್ ಹೆಸರು? ನನ್ನ ಹೆಸರು ವೈಲೇಶ್ ಅಂತ. ನಾನು ಸೋಮವಾರಪೇಟೆಯಿಂದ ಬಂದಿದ್ದೀನಿ. ಎಷ್ಟು ವರ್ಷದಿಂದ ಅಡಿಗೆ ಒಂದು 12 ವರ್ಷ ಆಯ್ತು ನಾನು ಅಡಿಗೆ ಮಾಡಕ್ ಶುರು ಮಾಡಿ. ಈ ಸ್ಪೋರ್ಟ್ಸ್ ಬಗ್ಗೆ ಏನಾದ್ರು ಒಂದೆರಡು ಮಾತಾಡಿ. ಮಂಜೂರು ಗ್ರಾಮ ಮತ್ತೆ ಕಾಮನಹಳ್ಳಿ ಗ್ರಾಮದ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಥ್ರೋಬಾಲ್ ಮತ್ತೆ ಕಬಡ್ಡಿ ಪಂದ್ಯಾವಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಎಲ್ಲ ವಯೋಮಿತಿಗಳನ್ನ ಮೀರಿದಂತಹ, ಎಲ್ಲ ಊರುಗಳನ್ನ ಮೀರಿದಂತಹ, ಎಲ್ಲ ಜನಾಂಗಗಳನ್ನ ಮೀರಿದಂತಹ ಸಾಮರಸ್ಯ ಇರೋದೇ ಕ್ರೀಡೆನಲ್ಲಿ. ಹಾಗಾಗಿ ಕ್ರೀಡೆ ಅನ್ನೋದು ಎಲ್ಲ ಮಾನಸಿಕ ಒತ್ತಡಗಳನ್ನ ದೂರ ಮಾಡಿ ಕೃಷಿಕ ಚಟುವಟಿಕೆಗಳಿಂದ ಬಹಳಷ್ಟು ಜನ ಈಗಾಗಲೇ ಒತ್ತಡಕ್ಕೊಳಗಾಗಿರ್ತಾರೆ, ಬಹಳಷ್ಟು ದೈಹಿಕವಾಗಿ ಬಳಲಿರ್ತಾರೆ. ಅದನ್ನೆಲ್ಲವನ್ನ ಹೋಗಲಾಡಿಸಿ ಬಹಳಷ್ಟು ಪುನರ್ಚೈತನ್ಯವನ್ನ ದೇಹದಲ್ಲಿ ತುಂಬಿ ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಮೂಡಿಸೋಕಂತಹ ಒಂದು ಬಹಳ ಸುಂದರವಾದಂತಹ ಒಂದು ಕ್ರಿಯಾಶೀಲ ಕ್ರೀಡಾ ಪಂದ್ಯಾವಳಿಗಳನ್ನ ಆಯೋಜಿಸಿದ್ದಾರೆ ಮಂಜೂರು ಮತ್ತೆ ಕಾಮನಹಳ್ಳಿ ಗ್ರಾಮಸ್ಥರು. ಅವರಿಗೆ ಎಲ್ಲರ ಪರವಾಗಿ ತುಂಬದ ವಂದನೆಗಳನ್ನೇ ಸಲ್ಲಿಸ್ತೇವೆ. ಹಾಗೆ ಈಗಾಗಲೇ ನಾವು ನೋಡಿದಾಗೆ ಮಕ್ಕಳಿಂದ ಹಿಡಿದು, ಚಿಕ್ಕ ವಯೋಮಾನದ ಮಕ್ಕಳಿಂದ ಹಿಡಿದು ವಯೋಮಿತಿಯನ್ನ ದಾಟಿ ಈಗಾಗಲೇ ವೃದ್ಧಾಪ್ಯವನ್ನ ಸ್ವೀಕರಿಸಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಎಲ್ರಿಗೂ ಮಗದೊಮ್ಮೆ ಶುಭಾಶಯಗಳನ್ನ ತಿಳಿಸ ಕ್ರೀಡಾಕೂಟ ಯಶಸ್ವಿಯಾಗ್ಲಿ, ಈ ಪಂದ್ಯಾವಳಿ ಯಶಸ್ವಿಯಾಗ್ಲಿ ಅಂತ ಹೇಳ್ತಾ ದೇವರಲ್ಲಿ ಬೇಡ್ಕೊಂಡು ನನ್ನ ಅನಿಸಿಕೆಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಈ ಕ್ರೀಡಾಕೂಟಕ್ಕೆ ಮಂಜೂರು ಕಾಮನಹಳ್ಳಿ ಗ್ರಾಮಸ್ಥರು ಸಹಕರಿಸಿದ ಸಮಿತಿಯವರಿಗೆ ಮತ್ತು ಗ್ರಾಮಾಭಿವೃದ್ಧಿ ಸಮಿತಿ, ಕ್ರೀಡಾ ಸಮಿತಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ಓಕೆ, ಬನ್ನಿ ಮಾತಾಡ್ಸೋಣ ಸ್ಪೋರ್ಟ್ಸ್ ಬಗ್ಗೆ. ನಮ್ಮೂರಿನ ಸ್ಪೋರ್ಟ್ಸ್ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಕೇಳೋಣ. ಬನ್ನಿ ಮಾತಾಡಿ. ನಮ್ಮೂರು ಸ್ಪೋರ್ಟ್ಸ್ ಬಗ್ಗೆ ಹೇಗಾಯ್ತು? ನನ್ನ ಪರಿಚಯ ಡಾಕ್ಟರ್ MS ರಾಮಚಂದ್ರ, ಮಂಜೂರು ಗ್ರಾಮ. ನಾನು ಇಲ್ಲಿ ಹಿರಿಯವನಾಗಿದ್ರು ನಾನು ಬೆಳಗಾವಿ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ. ಹಾಗೆ ಸಹಕಾರ ಸಂಸ್ಥೆಯಲ್ಲೂ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೇನೆ. ಜೊತೆಗೆ ಕಾಫಿ ಬೆಳೆಗಾರನೂ ಹೌದು. ಈ ಊರಿನಲ್ಲಿ ಇವತ್ತು ಕಬಡ್ಡಿ ಮತ್ತು ಥ್ರೋಬಾಲ್ ಎರಡು ಸ್ಪೋರ್ಟ್ಸ್ ನಡೀತಾ ಇದೆ. ಬಹಳ ಅಚ್ಚುಕಟ್ಟಾಗಿ ನಮ್ಮ ಗ್ರಾಮಸ್ಥರು ಚೆನ್ನಾಗಿ ನಡೆಸ್ತಿದ್ದಾರೆ. ಈ 2 ವರ್ಷದಿಂದನೂ ನಾನು ಊರಿನಲ್ಲಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಒತ್ತಾಯ ಮಾಡಿಸ್ತಾ ಇದ್ದೆ. ಯುವಕರೆಲ್ಲ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಯುವಕರ ಸಂಖ್ಯೆ ಮತ್ತೆ ಪ್ರಾಕ್ಟೀಸ್ ಆಗಿರೋರು ಬಹಳ ಕಡಿಮೆ ಇವಾಗ ಇದ್ದಾರೆ. ಹಿಂದೆ ಬಹಳ ಪ್ರಖ್ಯಾತಿ ಪಡೆದಂತ ಊರು ಇದು. ಇಲ್ಲಿ ಸ್ಪೋರ್ಟ್ಸ್ ಅನ್ನೋದು ಮಕ್ಕಳಿಂದನೂ ಸಹ ಅದು ಚಲನೆಯಲ್ಲಿ ಇದೆ. ಆದ್ರೆ ನಾವು ಮಧ್ಯದಲ್ಲಿ ವಿದ್ಯಾಭ್ಯಾಸ ಅಂತ ಹೋದಾಗ ಅದನ್ನ ಬ್ರೇಕ್ ಮಾಡಿ ನಾವು ವಿದ್ಯಾಭ್ಯಾಸದ ಕಡೆ ಗಮನ ಹೋಗ್ತೀವಿ. ಆದರೆ ಆರೋಗ್ಯದ ಕಡೆ ಬರಬೇಕು ಅಂದ್ರೆ ದೇಹ ದಾಢ್ಯತೆ ಜೊತೆಗೆ ಆರೋಗ್ಯ ಕಾಪಾಡೋದಕ್ಕೆ ವ್ಯಾಯಾಮ, ಕ್ರೀಡೆ, ಮನಸ್ಸು ಎಲ್ಲ ಸಹ ಆಹ್ಲಾದಕರವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಕ್ರೀಡೆ ಅತ್ಯವಶ್ಯಕ. ಆರೋಗ್ಯವು ಚೆನ್ನಾಗಿರುತ್ತೆ. ಇದರಲ್ಲಿ ಯಂಗ್ಸ್ಟರ್ಸ್ ಇಂದ ಹಿಡಿದು ವೃದ್ಧಾಪ್ಯ ವಯಸ್ಸಿನವರೆಗೂ ಬಹಳ ಯಾವುದೇ ಮನಸ್ಸಿನಲ್ಲಿ 101 ವಿಚಾರಗಳಿದ್ರು ಸಹ ಈ ಕ್ರೀಡೆ ಅಂತ ಬಂದಾಗ ಎಲ್ಲವೂ ಮರ್ತು ಹೋಗುತ್ತದೆ. ಅವಾಗ ಏನಾಗ್ತದೆ, ಟೆನ್ಷನ್ ಫ್ರೀ ಆಗುತ್ತೆ, BP ಕಡಿಮೆ ಆಗ್ತದೆ, ಯಾವ ಉದ್ವೇಗ ಅಥವಾ ಯಾವುದೇ ಕೆಟ್ಟ ಭಾವನೆಗಳು ಮನಸ್ಸಿನಲ್ಲಿ ಇರಲ್ಲ. ಇವೆಲ್ಲನ ಮೈಗೂಡಿಸ್ಕೊಂಡು ಸಮಾಜದಲ್ಲಿ ಎಲ್ಲರ ಜೊತೆ ಒಂದು ಭಾವನಾತ್ಮಕವಾಗಿ ಅಲ್ಲದೆ ಕ್ರೀಡಾ ಮನೋಭಾವದಿಂದ ಪರಿಚಯ ಆಗುತ್ತಲ್ಲ. ಗ್ರಾಮದಲ್ಲಿ ಬೇರೆ ಬೇರೆಯವರೆಲ್ಲರೂ ಒಗ್ಗೂಡೋದ್ರಿಂದ ಎಲ್ಲಾ ವಿಭಿನ್ನ ವರ್ಗದವರ ಜೊತೆ ನಾವು ಸಹಬಾಳ್ವೆ ನಡೆಸೋದ್ರ ಜೊತೆಗೆ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಈಗ ಅತ್ಯುತ್ತಮ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಇದು ಅಂತರ್ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯವರು, ಬೇರೆ ಬೇರೆ ರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರೋರು ಅಥವಾ ಪ್ರಾಕ್ಟೀಸ್ ಇಲ್ದಿರೋರು ಪ್ರಾಕ್ಟೀಸ್ ಮಾಡೋದಕ್ಕೆ ಮುಂದೆ ಅವರಿಗೆ ಉತ್ಸಾಹ ಬರೋದಕ್ಕೆ ಎಲ್ಲದಕ್ಕೂ ಇದು ಮೊದಲನೇ ಫೌಂಡೇಶನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಸನಿಂದ ಬಂದಿರೋದು. ನಾವು ಥ್ರೋಬಾಲ್ ಆಡ್ತಾ ಇದೀವಿ. ಇವರೆಲ್ಲ ನಮ್ಮ ಟೀಮ್ ಮೆಂಬರ್ಸ್. ಇವ್ರನ್ನ ಮಾತಾಡ್ಸಿ. ಏನೆಲ್ಲ ಆಟ ಆಡಿದೀರಾ ನೀವು? ನಾನು ಹೈಸ್ಕೂಲಲ್ಲಿ ಸ್ಟೇಟ್ ಆಡಿದ್ದೀನಿ ಥ್ರೋಬಾಲ್. ಕಾಲೇಜಲ್ಲೆಲ್ಲ
ಯೂನಿವರ್ಸಿಟಿ ಆಡಿದ್ದೀನಿ, ಇವಾಗ ಓಪನ್ಸ್ ಆಡ್ತೀನಿ. ಓಕೆನಾ? ಬೇರೆ ಎಲ್ಲೆಲ್ಲ ಆಟ ಆಡಿ ಇವಾಗ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಸಕಲೇಶ್ಪುರ ಆಡಿದೀವಿ, ಇಲ್ಲೇ ಒನ್ಗೂರ್ ಆಡಿದೀವಿ, ಆಮೇಲೆ ಹೆತ್ತೂರ್ ಆಡಿದೀವಿ. ಎಲ್ಲಾದ್ರಲ್ಲೂ ಫಸ್ಟ್ ದೊಡ್ಕುಂದರಲ್ಲಿ ಆಡಿದ್ವಿ ಜಾತ್ರೆ ಮೊನ್ನೆ, ಅದ್ರಲ್ಲೆಲ್ಲ ಫಸ್ಟ್ ಪ್ಲೇಸ್ ಆಗಿದೆ. ಇವಾಗ ಯಾವ್ದಿದು ಮಂಜೂರಲ್ಲಿ ಆಡ್ತಿದ್ವಿ. ನಿಮ್ಮ ಹೆಸರೇನು? ಐ ಆಮ್ ಯೋಗೇಶ್ವರಿ, ನಮ್ದು ಹಾಸನ್ನೆ. ನಾನ್ ಥ್ರೋಬಾಲ್ ಪ್ಲೇಯರ್. ಬೇಸಿಕ್ಲಿ ಸ್ಕೂಲಿಂದ ನಾನು ಥ್ರೋಬಾಲ್ ಆಡ್ಕೊಂಡೆ ಬಂದಿದ್ದು. ಸೊ ಈಗ ಅವ್ರಿದ್ರಲ್ಲ, ಅದಕ್ಕೋಸ್ಕರ ಓಪನ್ ಟೀಮ್ಸಿಗೆ ಅಂತ ಓಪನ್ ಟೀಮ್ ಅಲ್ಲಿ ಆಡ್ತಿದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಯಶಸ್ವಿನಿ ಅಂತ. ನಾನು ಯೂಶಲಿ ಕರಾಟೆ ಪ್ಲೇಯರು, ಥ್ರೋಬಾಲ್ ಕೂಡ ಆಡ್ತೀನಿ. ಇವ್ರ ಜೊತೆ ಇವರು ಕರೀತಾರೆ, ಅವರು ಚೆನ್ನಾಗಿ ಆಡ್ತೀನಿ ಅಂತ. ವರ್ಷದಿಂದ ಹಾಸನಾಂಬ ಕ್ಲಬ್ ಅಲ್ಲಿ ಆಡ್ತಿದ್ದೆ. ನಮ್ ಟೀಮ್ ಡಿವೈಡ್ ಆಗಿ ಇವ್ರ ಜೊತೆ ಆಡ್ತಾ ಇದೀವಿ. ಇದು ಹಾಸನಾಂಬ ಕ್ಲಬ್ ಅಂತಾನೆ ಹೆಸರು. ನ್ಯಾಷನಲ್ ಲೆವೆಲ್ ಥ್ರೋಬಾಲ್ ಪ್ಲೇಯರ್ ಅಂತೆ, ಮಾತಾಡ್ಸೋಣ. ಐ ಆಮ್ ಯಶಸ್ವಿನಿ. ನಂದು ಈಗ ರೀಸೆಂಟ್ ಆಗಿ ನ್ಯಾಷನಲ್ಸ್ ಆಯ್ತು, ಸೀನಿಯರ್ ನ್ಯಾಷನಲ್ಸ್. ಸ್ಕೂಲಲ್ಲೆಲ್ಲ ಡಿವಿಷನ್ ಥ್ರೋಬಾಲ್ ಡಿವಿಷನ್ ವರ್ಗ ಹೋಗಿದೆ. PU ಸ್ಟೇಟ್ ಲೆವೆಲ್ ಆಗಿತ್ತು, ಸ್ಟೇಟ್ ಆಗಿತ್ತು ಥ್ರೋಬಾಲ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. All the best. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಟೀಮಿಗೆಲ್ಲ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.